ವೆಲ್ಕಮ್ ಬ್ಯಾಕ್. ಕ್ವಶನ್ ಏನು ಅಂತ ಅಂದರೆ ಚೆಕ್ ವೆದರ್ ಗಿವನ್ ನಂಬರ್ ಈಸ್ ಆಟೋಮಾರ್ಫಿಕ್ ಆರ್ ನಾಟ್. ಓಕೆ, ಈಗ ನಾವು ಒಂದು ನಂಬರು ಆಟೋಮಾರ್ಫಿಕ್ ಇದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು? ಓಕೆ, ಗಿವನ್ ಆ್ಯನ್ ಇನ್ಪುಟ್. ಸರಿ, ಒಂದು ಇನ್ಪುಟ್ನ ತೊಗೊಳ್ಳೋಣ 6 ಅಂತ ಹೇಳಿ. ಓಕೆ, ಸ್ಕ್ವೇರ್ ಇಟ್. ಸೊ 6 ಕ್ರಾಸ್ 6. ಓಕೆ, 6 ಕ್ರಾಸ್ 6 ಈಕ್ವಲ್ ಟು 36. ಆಮೇಲೆ ಚೆಕ್ ವೆದರ್ ಸ್ಕ್ವೇರ್ ಎಂಡ್ಸ್ ವಿತ್ ಸೇಮ್ ಡಿಜಿಟ್ಸ್. ಓಕೆ, ಆ್ಯಸ್ ದಿ ಗಿವನ್ ಇನ್ಪುಟ್. ಓಕೆ, ಆ್ಯಸ್ ದಿ ಗಿವನ್ ಇನ್ಪುಟ್. ಸರಿ ಅಂತ ಅಂದರೆ ಈಗ ಇಲ್ಲಿ ನಂಬರ್ ಏನಿದೆಯಲ್ಲಪ್ಪ ಇನ್ಪುಟ್ಟು, ಸೊ ಈ ಇನ್ಪುಟ್ಟಲ್ಲಿ ಏನಿದೆ 6 ಇದೆ. ಸೊ ಈ ಸ್ಕ್ವೇರಿನ ಎಂಡು ಕೂಡ ಈ ಸೇಮ್ ಡಿಜಿಟಿಂದನೇ ಆಗ್ತಾ ಇದೆಯಾ? ಸೊ ಆಗ್ತಾ ಇದೆ. ಸರಿ, ಹಾಗಿದ್ರೆ ಇವಾಗ ಲಾಜಿಕ್ನ ಬರೆಯೋಣ. ಓಕೆ, ಸೊ ಫಸ್ಟ್ ಒಂದು ನಂಬರ್ನ ತೊಗೊಳ್ಳೋಣ ಇನ್ಪುಟ್ ಆಗಿ, ಯಾವುದು 6ನೇ ತೊಗೊಳ್ಳೋಣ. ಓಕೆ, ಎಸ್. ನೆಕ್ಸ್ಟ್ ಏನು ಮಾಡೋಣ, ಈಗ ಸ್ಕ್ವೇರ್ ಇಟ್ಟು ಸ್ಕ್ವೇರ್ ಈಕ್ವಲ್ ಟು ನಂಬರ್ ಇಂಟು ನಂಬರ್. ಓಕೆ, ಈಗ ಎಷ್ಟಾಯ್ತಿದು ಈ ಸ್ಕ್ವೇರ್ನ ಪ್ರಿಂಟ್ ಮಾಡೋಣ ಇರಿ. ಸ್ಕ್ವೇರ್. ಓಕೆ, ರನ್ ಮಾಡೋಣ. 36. ಸರಿ, ಮುಂದೇನು? ಚೆಕ್ ವೆದರ್ ದ ಸ್ಕ್ವೇರ್ ಎಂಡ್ಸ್ ವಿತ್ ದ ಸೇಮ್ ಡಿಜಿಟ್. ಓಕೆ, ಹಾಗಿದ್ರೆ ಇವಾಗ ನಾವೇನು ಮಾಡ್ಬೋದು ಇಲ್ಲಿ? ಫಸ್ಟು ಈ ಸ್ಕ್ವೇರ್ನ ಲಾಸ್ಟ್ ಡಿಜಿಟ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಕರೆಕ್ಟಾ? ಸೊ ಏನು ಮಾಡೋಣ ಈಗ, ಅದಕ್ಕೆ ರಿಸಲ್ಟ್ ಅಂತ ತೊಗೊಳ್ಳೋಣ. ಬೇಡ, ಲಾಸ್ಟ್ ಡಿಜಿಟ್ ಅಂತ ತೊಗೊಳ್ಳೋಣ. ಓಕೆ, ಲಾಸ್ಟ್ ಡಿಜಿಟ್ ಈಕ್ವಲ್ ಟು ಸ್ಕ್ವೇರ್ ಮಾಡ್ಯುಲಸ್ 10. ಯಾಕೆ ಅಂತಂದರೆ ನನಗೆ ಈ ಕ್ವಶನಲ್ಲಿ ಏನಾಗ್ತಾ ಇದೆ, ಸ್ಕ್ವೇರ್ ಮಾಡ್ಯುಲಸ್ 10 ಮಾಡಿದ್ರೆ ನನಗೆ ಸೊ ಲಾಸ್ಟ್ ಡಿಜಿಟ್ ಯಾವುದು 36ಅಲ್ಲಿ ಏನು ಸಿಗುತ್ತೆ? 6 ಸಿಗುತ್ತೆ. ಸೊ ಕರೆಕ್ಟು. ಸೊ ಇವಾಗ ಏನು ಮಾಡೋಣ, ಇಫ್ ಲಾಸ್ಟ್ ಡಿಜಿಟ್ ಈಕ್ವಲ್ ಟು ಗಿವನ್ ನಂಬರ್ ಇತ್ತು ಅಂತ ಅಂದರೆ ಪ್ರಿಂಟ್ ಓಕೆ ಲಾಸ್ಟ್ ಡಿಜಿಟ್ ಈಸ್ ಆಟೋಮಾರ್ಫಿಕ್ ನಂಬರ್. ಓಕೆನಾ? ಎಲ್ಸ್ ಇಲ್ಲ ಅಂತಂದರೆ ಪ್ರಿಂಟ್ ಇಟ್ಸ್ ನಾಟ್. ಓಕೆ, ಈಗ ಇದು ವರ್ಕ್ ಆಗುತ್ತಾ ಅಂತ ನೋಡೋಣ. ಸೊ 36 ಸ್ಕ್ವೇರು, ಸೊ 6 ಆಟೋಮಾರ್ಫಿಕ್ ನಂಬರು. ಕರೆಕ್ಟು. ಸೊ ಇದೇ ಥರ ನಾನು ಇವಾಗ 9ಗೆ ಚೆಕ್ ಮಾಡಲಾ? ಸೊ 9 ಅಲ್ಲ, ಯಾಕೆಂದರೆ ಇದು 1ಇಂದ ಎಂಡ್ ಆಗಿದೆ. ಸರಿನಾ? ನಾನಿವಾಗ ಡಬಲ್ ಡಿಜಿಟ್ಸಿಗೆ ಚೆಕ್ ಮಾಡಲಾ? 15, 225. ಸೊ ಓಕೆ, ಎಸ್. ಓಕೆ, ಚೆಕ್ ವೆದರ್ ದ ಸ್ಕ್ವೇರ್ ಎಂಡ್ಸ್ ವಿತ್ ಸೇಮ್ ಡಿಜಿಟ್ಸ್ ಅಲ್ವಾ? ಸೊ ಎಸ್, ಇಲ್ಲಿ ನೋಡಿ, ಒಂದು ಏನಂತ ಅಂದರೆ ಈ ನಂಬರಲ್ಲಿ ಕೊಟ್ಟಿರುವಂತಹ ಏನು ಡಿಜಿಟ್ಸ್ ಇದಾವಲ್ವಾ, ಸೊ ಈ ಡಿಜಿಟ್ಸು ಓಕೆ ಅಲ್ಲಿ ನೋಡಿ 225 ಇತ್ತು. ಓಕೆ, ನಂಬರ್ 15 ಆಗಿರೋದ್ರಿಂದ ಈ ಎರಡು ನಂಬರ್ಗಳು 15 ಅನ್ನೋ ನಂಬರು ಏನಿದೆಯಲ್ಲ ಇದು ನಮಗೆ ಲಾಸ್ಟ್ ಡಿಜಿಟಾಗಿ ಬರಬೇಕು. ಲಾಸ್ಟ್ ಅದು 1 ಆದರೂ ಆಗಿರಲಿ 2 ಆದರೂ ಆಗಿರಲಿ. ಇಲ್ಲಿ ನೋಡಿ, ಈ ಕ್ವಶನಲ್ಲಿ 2 ಡಿಜಿಟ್ ಇದೆ. ಕರೆಕ್ಟಾ? ಸೊ ನಾವಿವಾಗ ಲಾಸ್ಟ್ 2 ಡಿಜಿಟ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಈ ಥರ ಇದು ವರ್ಕ್ ಆಗೋದು. ಓಕೆ, ಬಟ್ ನಾವೀಗ ಬರೆದಿರೋ ಕೋಡು ಜಸ್ಟು ಲಾಸ್ಟ್ 1 ಡಿಜಿಟ್ನ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೆ. ಸೊ ಹಾಗಿದ್ರೆ ಇಷ್ಟು ತನಕ ಮಾಡಿದ ತಪ್ಪ ಅಲ್ಲ. ಸೊ ನಿಮಗೆ ಇಲ್ಲಿ ಕ್ಲಾರಿಟಿ ಇರಲಿ, ಈ ಸ್ಕ್ವೇರ್ ಮಾಡ್ಯುಲಸ್ 10 ಈ ಮಾಡ್ಯುಲಸ್ ಆಪ್ರೇಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ರಿಮೈಂಡರ್ನ ತಿಳ್ಕೊಳ್ಳಿಕ್ಕೆ, ಜೊತೆಗೆ ಈ ಲಾಸ್ಟ್ ಡಿಜಿಟ್ನ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ. ಕರೆಕ್ಟಾ? ಅದೇ ನಾವಿಲ್ಲಿ ಇನ್ನೊಂದು 0ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಲಾಸ್ಟ್ 2 ಡಿಜಿಟ್ಟು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಅದೇ 3 0ನ ಆ್ಯಡ್ ಮಾಡಿದ್ರೆ 3 ಡಿಜಿಟ್ಟು, ಈ ಥರ. ಓಕೆ, ಬಟ್ ನಮಗೆ ಇನ್ಪುಟ್ಟಲ್ಲಿ ಕೆಲವೊಮ್ಮೆ ಅವರು ಎಷ್ಟು ಡಿಜಿಟ್ ಕೊಟ್ಟಿರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ, ಬಿಕಾಸ್ ವಿ ಟೇಕ್ ಯೂಸರ್ ಇನ್ಪುಟ್, ರೈಟ್? ಸೊ ಅದಕ್ಕೆ ನಾವೇನು ಮಾಡ್ಬೋದು? ಸೊ ಲೆಂತ್ ಈಕ್ವಲ್ ಟು ಲೆನ್ ಆಫ್ ಅಂತ ಹೇಳಿ ಒಂದು ಇನ್ಬಿಲ್ಟ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು str ಆಫ್ ನಂಬರ್ ಈ ಥರ ತೊಗೊಂಡ್ರೂ ವರ್ಕ್ ಆಗುತ್ತೆ. ಅಥವಾ ಸೊ ಇರೋದೇ ಒಂದು 2-3 ನಂಬರು, ಹಾಗಾಗಿ ಲೆಂತ್ ಈಕ್ವಲ್ ಟು 0. ನಾವು ಆಲ್ರೆಡಿ ಕಲ್ತಿರೋ ಅಂಥ ಕಾನ್ಸೆಪ್ಟು ಏನು? ವೈಲ್. ಸೊ ಈ ನಂಬರ್ ನಮಗೆ ಎಲ್ಲ ಕಡೆ ಈಗ ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀವಿ, ಹಾಗಾಗಿ ನಾನು ಇವಾಗ ಇಲ್ಲೊಂದು ಇನ್ಪುಟ್ ಅಂತ ಒಂದು ತೊಗೊತೀನಿ.
ಇನ್ಪುಟ್ ಈಕ್ವಲ್ ಟು ನಂಬರು, ಕರೆಕ್ಟಾ, ಫಾರ್ ಲೆಂತ್ ಕಂಡುಹಿಡಿಯೋಕ್ಕೆ. ಸೊ ಇನ್ಪುಟ್ ಲೆಂತ್ ಅಂತ ತೊಗೊಂಡ್ಬಿಡ್ಲ ಇದನ್ನು. ಓಕೆ, ಎಸ್. ಈಗ ವೈಲ್ ಇನ್ಪುಟ್ ಲೆಂತ್ ಗ್ರೇಟರ್ ದ್ಯಾನ್ 0 ಇರೋ ತನಕ ನಮಗೆ ಏನಾಗಲಿ, ಫ್ಲೋರ್ ಡಿವಿಷನ್ ಆಗ್ತಾ ಇರಲಿ. ಇಲ್ಲಿ ಇನ್ಪುಟ್ ಲೆಂತ್ ಈಕ್ವಲ್ ಟು ಇನ್ಪುಟ್ ಲೆಂತ್ ಫ್ಲೋರ್ ಡಿವಿಷನ್ 10. ಸೊ ಜೊತೆಗೆ ಇಲ್ಲಿ ಅದಕ್ಕಿಂತ ಮುಂಚೆ ಲೆಂತ್ ಇಂಕ್ರಿಮೆಂಟ್ ಆಗ್ತಾ ಇರಲಿ. ಲೆಂತ್ ಈಕ್ವಲ್ ಟು ಲೆಂತ್ ಪ್ಲಸ್ 1. ಓಕೆ, ಸೊ ಈಗೂ ಕೂಡ ನಮಗೆ ಇಲ್ಲಿ ನಾನೀಗ ಪ್ರಿಂಟ್ ಮಾಡ್ತೀನಿ, ಲೆಂತ್ ಎಷ್ಟು ಬರುತ್ತೆ ಅಂತ ನೋಡೋಣ. ಲೆಂತ್ 2ನೇ ಬರಬೇಕು. ಓಕೆ, ವೆಯ್ಟ್, ಲೆಂತ್ ಸೊ 2ನೇ ಬಂದಿದೆ. ಸೊ ಲೆಂತು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ, ಕರೆಕ್ಟಾ. ಸೊ ಈಗ 2 ಡಿಜಿಟ್ಸಲ್ಲಿ ಯಾವುದು ಆಗೋ ಥರ ಇದೆ ಅಂತ ಒಂದು ಸಲ ಚೆಕ್ ಮಾಡೋಣ. ಈಗ ನಿಮಗೆ ಕರೆಕ್ಟಾಗಿ ಒಂದು ಐಡಿಯಾ ಬರುತ್ತೆ. ಓಕೆ, ಇದು ನಾನು ಇಲ್ಲಿ ತೆಗಿತೀನಿ. ವೆಯ್ಟ್, ಕಂಟ್ರೋಲ್ Z. ಓಕೆ, ಈಗ ನಾವು 76 ಅನ್ನೋ ನಂಬರ್ನ ತೊಗೊಳ್ಳೋಣ. ಸೊ ಎಸ್, ಈಗ ನಿಮಗೆ 100% ಕ್ಲಾರಿಟಿ ಬಂದಿದೆ ಅಂತ ಅನ್ಕೋತೀನಿ. ಓಕೆ, ಸೊ ನಾನು ಯಾಕೆ ಮೊದಲು ಡೈರೆಕ್ಟ್ ಇದೇ ಸೊಲ್ಯೂಷನ್ನ ಬರಿಬೋದಾಗಿತ್ತು ಇನ್ಪುಟ್ ಡಿಜಿಟ್ಸ್ದು, ಬಟ್ ಕ್ವಶನ್ನ ನೋಡಿ ಅರ್ಥ ಮಾಡ್ಕೊಳ್ತಾ ನಾವು ಬರಿತಾ ಹೋಗ್ತಾ ಇದ್ದಿದ್ದು. ನಂತರದಲ್ಲಿ ಒಂದು ಸಣ್ಣ ಬದಲಾವಣೆ ಆಗಬೇಕಾಗಿತ್ತು, ಬಟ್ ಇಲ್ಲಿ ಇನ್ನೂ ಕೂಡ ಬದಲಾವಣೆ ಆಗಿದೆಯಾ? ಇಲ್ಲಿ ಆಗಿದೆಯಾ ನೋಡಿ. ಸೊ ಇಲ್ಲಿ ಆಲ್ರೆಡಿ ನಾನು 100 ಕೊಟ್ಟಿದ್ದೀನಿ, ಇಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಿಲ್ಲ. ವೆಯ್ಟ್, ಸೊ ಇಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು? ಈಗ ನಮಗೆ ಲೆಂತ್ ಗೊತ್ತಾಗಿದೆ, ಕರೆಕ್ಟಾ. ಸೊ ಈಗ ಇವಾಗ ಏನು ಮಾಡೋಣ ಅಂತಂದರೆ, ಓಕೆ, ಲೆಂತ್ 10 ಟು ದ ಪವರ್ ಲೆಂತ್. ಓಕೆ, ಸೊ ಈಗ ಕೂಡ ಅದೇ ಔಟ್ಪುಟ್ಟೇ ಬರುತ್ತೆ. ಓಕೆ, ಸೊ ನಾನು ಮೊದಲೇ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಅಂದರೆ, ನಮಗೆ ಗೊತ್ತಾಗಲಿ ಲೈಕ್ ಏನೋ ದೊಡ್ಡ ಮಿಸ್ಟೇಕ್ ಆಗಿದೆ ಅಂತ ಅಲ್ಲ. ಓಕೆ, ಸೊ ನಮಗೆ ಯೂಸೇಜ್ ಆಫ್ ಈ ಆಪರೇಟರ್ಸ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು 100% ಆಗಿ ಕ್ಲಾರಿಟಿ ಸಿಗಲಿ. ಆಮೇಲೆ ಈ ರೀತಿ ಕ್ಲಾರಿಟಿ ಸಿಕ್ಕಾಗ ನಮ್ಮಲ್ಲಿ ಕಾನ್ಫಿಡೆನ್ಸ್ ಕೂಡ ಬೆಳೆಯುತ್ತೆ. ಓಕೆ, ಸೊ ಎಕ್ಸ್ಪ್ಲನೇಷನ್ನ ಸ್ಕ್ರೀನ್ ಪ್ಲೇ ಅಷ್ಟು ಕರೆಕ್ಟಾಗಿಲ್ಲ ಅಂತಂದರೆ ನೀವು ಲಾಜಿಕ್ನ ನೋಡಿ ನೀವು ಕೂಡ ಟ್ರೈ ಮಾಡಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.